ಇದು ಎಷ್ಟೋ ವರ್ಷಗಳು ಕಲಿತು, ಒಂದು 15 ವರ್ಷ ಆಯಿತು, 20 ವರ್ಷ ಆಯಿತು. ಇನ್ನು ತಿರ್ಗಾ ಇಲ್ಲಿ ಮಗ ಆದಂಥವನು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ತಾನೆ. ಬೆಂಗಳೂರಲ್ಲಿ ಎಲ್ಲ ಜೀವನ ನಡೆಸ್ತಾ ಇರ್ತಾನಂತೆ. ಇವಾಗ ಅವನ ತಂದೆ ಶ್ರಾದ್ದ ಮಾಡುವಂಥ ಸಮಯ ಬಂತು. ಶ್ರಾದ್ದದ ಸಮಯ ಬಂತು. ವರ್ಷದ ಕಳೆದೈತೆ. ಹಿಂದಿನ ವರ್ಷ ಮತ್ತೆ ಶ್ರಾದ್ದ ಶುರುವಾಯಿತು. ಊರಲ್ಲಿ ಹೋಗಿ ಮಾಡ್ಕೊಳ್ಳೋ ಅಭಾವ ಆಯಿತು. ಇಲ್ಲಿ ಮಾಡ್ಕೊಳ್ಳೋ ಪ್ರಸಂಗ ಬಂತು ಬೆಂಗಳೂರಲ್ಲಿ ತಮಗಿರ್ಲಿಕ್ಕೆ ಜಾಗ ಇಲ್ಲ ಮನೆಯಲ್ಲಿ. ಇನ್ನು ಬ್ರಾಹ್ಮಣರನ್ನು ಕರೆಸಿ ಊಟಕ್ಕೆ ಹಾಕಿಸ್ತಾ ಇದ್ದ. ಬೆಕ್ಕು, ನಾಯಿ, ನರಿ ಏನೂ ಇಲ್ಲ ಇಲ್ಲಿ, ಯಾವ ಒಂದು ಪ್ರಾಣಿಯೂ ಇಲ್ಲ. ಅವನಿಗೆ ತಲೆಯಲ್ಲೇ ಏನು ಅಂದರೆ, ಬ್ರಾಹ್ಮಣರಿಗೆ ಊಟಕ್ಕೆ ಆಗ್ತಾನೋ ಇಲ್ವೋ ಗೊತ್ತಿಲ್ಲ, ಶ್ರಾದ್ದ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ. ನಮ್ಮ ತಂದೆ ನಮ್ಮ ತಾತನ ಶ್ರಾದ್ದ ಮಾಡಬೇಕಾದ್ರೆ ಬೆಕ್ಕನ್ನು ತೊಗೊಂಡು ಬಂದು ಬೆಕ್ಕಿಗೆ ಮೊಸರನ್ನು ಇಟ್ಟೇ ಊಟ ಮಾಡಿಸ್ತಿದ್ದ ನೆಕ್ಸ್ಟು ಬ್ರಾಹ್ಮಣರಿಗೆ. ಅದಕ್ಕೆ ಅವನು ಬಾಡಿಗೆ ಬೆಕ್ಕು ತೊಗೊಂಡು ಬಂದು ಅದಕ್ಕೆ ಮೊಸರನ್ನು ತಿನ್ನಿಸಿ ಕಳಿಸಿದ್ನಂತೆ. ನೆಕ್ಸ್ಟ್ ಇವಾಗ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ರಿ ಅಂತ. ಅಂದರೆ ಇದರ ಅರ್ಥ ಏನು ಅಂದರೆ, ಇದೇ ಮೂಢನಂಬಿಕೆ, ಈ ಥರದ್ದು ಶಿಷ್ಟಾಚಾರಗಳು ಬೇಡ ಅಂತ ಹೇಳೋದು.